ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೇವಲ 2 ಬ್ರೆಡ್ನಿಂದ 2 ರೀತಿಯಾದಂತಹ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ನಾವು ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ. ಇದಕ್ಕೆ ಕೇವಲ ತುಂಬ ಕಡಿಮೆ ಪ್ರಮಾಣದ ಸಾಮಗ್ರಿಗಳು ಸಾಕಾಗುತ್ತೆ ಮಾಡೋಕ್ಕೆ. ಕೇವಲ 10 ನಿಮಿಷದಲ್ಲಿ ನೀವು 2 ರೀತಿಯಾದಂತಹ ಸ್ನ್ಯಾಕ್ಸನ್ನು ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನು ಅಂತ ನೋಡೋಣ. ಆಲೂಗಡ್ಡೆ, ಹಸಿಮೆಣಸು, ಕ್ಯಾಪ್ಸಿಕಮ್, ಚೀಸ್ ಮತ್ತು ಟೊಮೆಟೊ ಕೆಚಪ್. ನಾನಿಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಹೆಚ್ಚಿಕೊಳ್ಳಿ, ಹಾಗೆ ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ನೀವು ಇವಾಗ ಒಂದು ಪಾತ್ರೆಗೆ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಹಸಿಮೆಣಸು ಹಾಗೆ ಡೋಳ್ಮೆಣಸು ಅಥವಾ ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಅದರ ತುದಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿರುವಂತಹ ಆಲೂಗಡ್ಡೆ ಸ್ಮ್ಯಾಶರ್ ಇದೆಯಲ್ವ, ಅದಕ್ಕೆ ಬ್ರೆಡ್ಡನ್ನು ನಾನು ಈ ರೀತಿ ಸುತ್ತಾ ಬಂದಿದ್ದೀನಿ. ಇವಾಗ ಇದನ್ನು ಕಾವಲಿ ಮೇಲೆ ಹಾಕಿ, ಇದಕ್ಕೆ ಸ್ವಲ್ಪ ಎಣ್ಣೆನೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಚೀಸನ್ನು ಹಾಕಿ, ಚೀಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಅದೆರಡನ್ನು ಒಂದ್ರ ಮೇಲೆ ಒಂದಿಟ್ಟರೆ ಕೆಚಪ್ನ ಹಾಕಿದ್ರೆ ರೆಡಿಯಾಗಿ ಹೋಯಿತು. ಕಟ್ ಮಾಡಿಟ್ಕೊಂಡಿರುವಂತಹ ಬ್ರೆಡ್ಡನ್ನು ಕಾವಲಿ ಮೇಲೆ ಈ ಥರ ಇಟ್ಟು ಬೇಯಿಸ್ತಾ ಇದ್ದೀನಿ. ಅದರ ಮೇಲೆ ಆಲೂಗಡ್ಡೆ ಮಿಕ್ಸ್ಚರನ್ನ ಇಟ್ಟಿದ್ದೀನಿ. ಹಾಗೆ ಚೀಸನ್ನು ಎಷ್ಟು ಬೇಕೋ ಅಷ್ಟನ್ನು 2 ಕಡೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಒಂದರ ಮೇಲೆ ಒಂದನ್ನಿಟ್ಟು ಚೆನ್ನಾಗಿ ಬೇಯೋ ತನಕ ಕಾವಲಿ ಮುಚ್ಚಳನ್ನು ಹಾಕಿ. ನೋಡಿ, ರೆಡಿಯಾಗೇ ಹೋಯಿತು. ಟೊಮೆಟೊ ಕೆಚಪ್ನ ಅದ್ರ ಮೇಲ್ಗಡೆ ಹಾಕಿದ್ರೆ ಇದು ಕೂಡ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತುಂಬಾ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಕ್ಕಳಿಗಾಗಿ ಈ 2 ರೀತಿಯಾದಂತಹ ಸ್ನ್ಯಾಕ್ಸನ್ನು ನಾವು ತುಂಬ ಕಡಿಮೆ ಸಮಯದಲ್ಲೇ ಮಾಡಿಕೊಡ್ಬೋದು ಅಂತ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸದಾ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು.